ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬೆಂಡೆಕಾಯಿಂದ ಪಲ್ಯ, ಚಟ್ನಿ, ಹುಳಿ ಏನೇನೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ನಾನೊಂದು ಹೊಸ ಥರದ ಬೆಂಡೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಈಸಿನೂ ಟೇಸ್ಟಿನೂ. ನೀವು ಈ ರೀತಿ ಒಮ್ಮೆ ಮಾಡ್ಕೊಂಡು ತಿಂದ್ರೆ ಅಂದ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಇದು ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ರೀ. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನಾನು 250 ಗ್ರಾಮ್ ಅಥವಾ ಪಾವು kg ಆಗಷ್ಟು ಎಳೆಯದಾಗಿರುವಂಥ ಬೆಂಡೆಕಾಯನ್ನು ತೊಳೆದ್ಬಿಟ್ಟು ಒರೆಸಿ ಈ ರೀತಿ ಇಷ್ಟು ಸೈಜದ್ದು ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ಮತ್ತು ಈ ಬೆಂಡೆಕಾಯಲ್ಲಿ ಯಾವುದೇ ರೀತಿ ಹುಳ ಇಲ್ಲ, ನಾನು ಎಲ್ಲವನ್ನು ನೀಟಾಗಿ ನೋಡಿ ತೊಗೊಂಡಿದ್ದೀನಿ ರೀ. ನೀವು ಈ ರೀತಿನೂ ಕಟ್ ಮಾಡ್ಕೋಬೋದು ಅಥವಾ ಸಣ್ಣ ಸಣ್ಣ ರೌಂಡ್ ಆಗಿನೂ ಕಟ್ ಮಾಡ್ಕೋಬೋದು ರೀ. ಬೆಂಡೆಕಾಯಿ ಎಷ್ಟು ಎಳೆಯದಿರ್ತದಲ್ಲ ರೀ, ಪಲ್ಯ ಟೇಸ್ಟು ಅಷ್ಟೇ ಚೆನ್ನಾಗಿ ಆಗ್ತೈತೆ ರೀ. ಇಲ್ಲಿ ನಾನು ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನು ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿನಿ ರೀ. ಅಂದರೆ ದೊಡ್ಡ ದೊಡ್ಡ ಸ್ಲೈಸ್ನಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಅನ್ಕೋತಕ್ಕ ಸೈಡಿಗೆ ಇಡ್ತೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜದ ಈರುಳ್ಳಿಯನ್ನು. 2 ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ರೀ. ಖಾರ ನೀವು ನೋಡಿಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದ್ರೆ 1 ಮೆಣಸಿನ್ಕಾಯನ್ನೇ ಹಾಕಿರಿ. ಒಂದು 10ರಿಂದ 12 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಟೇಸ್ಟ್ ಚೆನ್ನಾಗಿ ಆಗ್ತೈತೆ ರೀ. ಇದನ್ನೀಗ ನೀರು ಹಾಕ್ತೀನಿ, ತರಿಯಾಗಿನೇ ಗ್ರೈಂಡ್ ಮಾಡ್ತೀನಿ ರೀ. ತುಂಬ ಫೈನ್ ಪೇಸ್ಟ್ ಏನು ಬೇಡ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಈರುಳ್ಳಿ ಪೀಸನ್ನು ಕಾಣತ್ತವಲ್ಲ ರೀ, ಈ ರೀತಿ ತರಿಯಾಗಿನೇ ಗ್ರೈಂಡ್ ಇರಲಿ ರೀ. ಈಗ ಇದನ್ನು ನಾನು ಸೈಡ್ ಇಡ್ತೀನಿ, ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಒಂದು ಕಡಾಯಿನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಈಗ ಈರುಳ್ಳಿಯನ್ನು ಹಾಕೋತೀನಿ ರೀ. ದೊಡ್ಡ ಸ್ಪೂನ್ದಿಂದನೇ ಇದಕ್ಕೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟನೆ ಹುರಿತೀನಿ ರೀ. ಅಂದ್ರೆ ಸ್ವಲ್ಪ ಬೇಯ್ದಂಗೆ ಆಗ್ಬೇಕು ರೀ, ಅದರ ಈರುಳ್ಳಿ ಕ್ರಿಸ್ಪಿನೆಸ್ ಇರ್ಬೇಕು ರೀ. ಅಷ್ಟುವರೆಗನೆ ಮಾತ್ರ ಇದನ್ನು ಹುರ್ಕೋತೀನಿ ರೀ. ನಾನು ಹೈ ಫ್ಲೇಮಲ್ಲಿ ಇಟ್ಟನೆ 1 ನಿಮಿಷ ಆಗಷ್ಟು ಹುರಿದಿದ್ದೀನಿ ರೀ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಇಷ್ಟು ಹುರಿದ್ರೆ ಸಾಕ್ರಿ. ಈಗ ಇವು ಕರೆಕ್ಟಾಗಿ ಹುರಿದವ್ರಿ. ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿರಿ, ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ. ಆ ಎಣ್ಣೆ ಒಳಗನೆ ಇನ್ನೊಂದು ಸ್ವಲ್ಪ ಎಣ್ಣೆ ಉಳಿದದ ರೀ. ಈಗ ಈ ಬೆಂಡೆಕಾಯನ್ನು ಅದರಲ್ಲಿನೇ ಹಾಕಿ ಹುರಿತೀನಿ ರೀ. ಇದಕ್ಕೊಂದು ಸ್ವಲ್ಪ ಅರಿಶಿಣ ಹಾಕ್ತೀನಿ. ಈ ರೀತಿ ಹಾಕಿ ಹುರಿಯೋದ್ರಿಂದ ಬೆಂಡೆಕಾಯಿ ಹುರಿದ ಮೇಲೂ ಕಪ್ಪಾಗಲ್ಲ ರೀ. ಇದೇ ಥರ ಹಸಿರಾಗಿ ಅಥವಾ ಗ್ರೀನ್ ಕಲರ್ ಆಗಿನೇ ಉಳಿತಾವೆ. ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ಹುರಿಬೇಕು ರೀ. ನೋಡಿ, ಬೆಂಡೆಕಾಯನ್ನು ಚೆನ್ನಾಗಿ ಹುರಿಯೋಣ್ರಿ. ಹುರಿದ್ರೆ ಮತ್ತು ಲೋಳೆ ಅಂಶನೂ ಕಡಿಮೆ ಆಗ್ತದೆ ರೀ. ನೋಡಿ, ಹುರಿದ್ರೂ ಇನ್ನೂವರೆಗೂ ಕಲರು ಚೇಂಜ್ ಆಗಿಲ್ಲ ರೀ. ಅದಕ್ಕೇ ಅರಿಶಿಣ ಹಾಕಿನೇ ಹುರಿಬೇಕು. ನೋಡಿರಿ, ಸ್ವಲ್ಪ ಈ ರೀತಿ ಮೇಲೆ ಸ್ಪಾಟ್ಸ್ ಬಂದರೆ ಸಾಕ್ರಿ. ಈಗ ಇವನು ಕರೆಕ್ಟಾಗಿ ಹುರಿದವ್ರಿ. ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ, ಹುರಿದ ಮೇಲೆ ಇವು ಒಂದು 50% ಬೇಯ್ದು ಬಿಟ್ಟಿರ್ತಾವ್ರಿ. ನೋಡಿ, ಈಗ ಇವನು ಚೆನ್ನಾಗಿ ಹುರಿದವ್ರಿ. ಇದನ್ನು ಸೈಡಿಗೆ ಇಡ್ತೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಲಿ ರೀ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಫ್ರೈ ಆಗಲಿ ರೀ. ಜೀರಿಗೆ ಫ್ರೈ ಆದಮೇಲೆ ಒಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಟೇಸ್ಟು ಫ್ಲೇವರು ಚೆನ್ನಾಗಿ ಕೊಡ್ತದೆ ರೀ. ಆ ಇಂಗನ್ನು ಸ್ವಲ್ಪ ಫ್ರೈ ಮಾಡೋಣ. ನೋಡಿರಿ, ಈಗ ಹಿಂಗ ಫ್ರೈ ಆಗ್ಯದ್ರಿ. ಈಗ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಬೇಯಿಸೋಣ್ರಿ. ಈರುಳ್ಳಿ ಬೆಳ್ಳುಳ್ಳಿ ಹಸಿ ವಾಸನೆನೂ ಹೋಗಬೇಕು. ಈರುಳ್ಳಿ ಕಲರ್ನೂ ಸ್ವಲ್ಪ ಚೇಂಜ್ ಆಗಬೇಕು. ಆವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, ಒಂದು 2 ನಿಮಿಷ ಆಗಷ್ಟೇ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊಂಡಿದ್ದೀನಿ ರೀ. ಇದು ಕರೆಕ್ಟಾಗಿ ಬೇಯ್ತದೆ. ನಾನಿಲ್ಲಿ ಸಣ್ಣ ಸೈಜದ್ದು 2 ಟೊಮ್ಯಾಟೋನ ಪೇಸ್ಟ್ ಮಾಡಿ ಅಂದ್ರೆ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ ರೀ. ದೊಡ್ಡ ಟೊಮ್ಯಾಟೊ ಇದ್ರೆ ಒಂದನ್ನೇ ಹಾಕ್ರಿ. ಆ ಈರುಳ್ಳಿ ಜೊತೆ ಆ ಟೊಮ್ಯಾಟೋನೂ ಮಿಕ್ಸ್ ಮಾಡ್ಕೊತೀನಿ. ನೀವು ಟೊಮ್ಯಾಟೋನ ತುರಿದ್ಬಿಟ್ಟು ಹಾಕ್ಬೋದು ರೀ. ನೋಡಿರಿ, ಟೊಮ್ಯಾಟೊ ಈರುಳ್ಳಿ ಎಲ್ಲ ಮಿಕ್ಸ್ ಆಗಿದೆ. ಇಲ್ಲಿ ಸ್ವಲ್ಪ ಒಂದು ಮಸಾಲೆ ಹಾಕೋತೀನಿ. ಇದಕ್ಕೆ 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು, ಇನ್ನೊಂದು ಸ್ವಲ್ಪ ಅರಿಶಿಣ, 1/4 ಟೀ ಸ್ಪೂನ್ ಆಗಷ್ಟು, 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು. ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಬೇಡ ಅಂದ್ರೆ ಅರ್ಧ ಸ್ಪೂನ್ ಆಗಷ್ಟೇ ಖಾರನ ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪು.
ಇದನ್ನು ಮಿಕ್ಸ್ ಮಾಡೋಣ್ರಿ. ಲೋ ಫ್ಲೇಮಲ್ಲಿ ಇಟ್ಟನೆ ಇದನ್ನು ಬೇಯಿಸೋಣ್ರಿ, ಅಂದ್ರೆ ಮಸಾಲೆನೂ ಸೀದೋಗ್ಬಾರ್ದು. ಆ ಈರುಳ್ಳಿ ಟೊಮ್ಯಾಟೊ ಜೊತೆ ಈ ಮಸಾಲೆನೂ ಮಿಕ್ಸ್ ಆಗಲಿ. ನೋಡಿ ಈಗ ಇವು ಮಿಕ್ಸ್ ಆಗ್ಯಾವ್ರಿ. ಇದನ್ನು ಮುಚ್ಚಿ ಒಂದು 2 ನಿಮಿಷ ಆಗಷ್ಟು ಬೇಯಿಸ್ತೀನಿ ರೀ ಲೋ ಫ್ಲೇಮಲ್ಲಿ ಇಟ್ಟನೆ. ನೋಡಿರಿ 2 ನಿಮಿಷ ಆಗಿದೆ. ಈರುಳ್ಳಿ ಟೊಮ್ಯಾಟೊ ಆ ಮಸಾಲೆ ಎಲ್ಲನೂ ಚೆನ್ನಾಗಿ ಬೇಯ್ದದ್ರಿ. ಈಗೆಲ್ಲ ಗ್ರೇವಿಗಾಗಿ ನೀರನ್ನು ಹಾಕೋತೀನಿ. ಗ್ರೇವಿ ನೀವು ನೋಡ್ಕೊಂಡು ಮಾಡ್ಬೋದು. ನೀವು ತೆಳು ಬೇಕು ಗಟ್ಟಿ ಬೇಕು. ನಾನು ತುಂಬ ತೆಳುವೂ ಮಾಡಿಲ್ಲ ಗಟ್ಟಿನೂ ಮಾಡಿಲ್ಲ, ಆ ರೀತಿ ಮಾಡ್ಕೋತೀನಿ ರೀ. ನೋಡಿರಿ ಈಗ ನೀರು ಅದ್ರ ಜೊತೆ ಮಿಕ್ಸ್ ಆಗಿದೆ. ಇದೊಂದು ಸ್ವಲ್ಪ ಕುದಿ ಬರಲಿ. ನೋಡಿ ಈಗಿದ ಕುದಿ ಬಂದದ್ರಿ. ಕುದಿ ಬಂದಮೇಲೆ ನೋಡಿ ಸ್ವಲ್ಪ ಇದನ್ನು ತಿರುವಿದ್ದೀನಿ ರೀ. ಇಲ್ಲೊಂದು ಸ್ವಲ್ಪ ನಾನು ಆಮ್ಚೂರ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಹುಳಿ ಇಷ್ಟ ಅಂದರೆ ಹಾಕಿರಿ, ಇಲ್ಲಾಂದರೆ ಇದು ಆಪ್ಷನಲ್. ಇದನ್ನು ನೀವು ಸ್ಕಿಪ್ನೂ ಮಾಡ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ರೀ. ಆ ಗ್ರೇವಿ ಒಳಗೆ ಇದನ್ನು ಮಿಕ್ಸ್ ಮಾಡೋಣ. ಇಲ್ಲ ಟೊಮ್ಯಾಟೊ ಹಾಕಿದ್ದೆ ಹುಳಿ ಸಾಕಂದ್ರೆ ನೀವು ಆಮ್ಚೂರ್ ಪೌಡ್ರನ್ನು ಹಾಕಬೇಡ್ರಿ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಆ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ತೀವಿ. ಹುರಿದಿಟ್ಕೊಂಡಿರುವಂಥ ಈರುಳ್ಳಿ, ಇಲ್ಲಾಂದರೆ ಒಂದು ಟೊಮ್ಯಾಟೊನ ಉದ್ದದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಇದನ್ನು ಆಪ್ಷನಲ್, ನೀವು ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಈಗ ಅದನ್ನು ಆ ಗ್ರೇವಿ ಜೊತೆ ಮಿಕ್ಸ್ ಮಾಡೋಣ ರೀ. ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಇದನ್ನು ನಾನು ಏನು ಮಾಡ್ತೀನಿ, ಮುಚ್ಚಿ 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟನೆ ಬೇಯಿಸ್ತೀನಿ ರೀ. ಬೆಂಡೆಕಾಯಿನೂ ಇನ್ನಷ್ಟು ಕುದ್ದು ಸಾಫ್ಟ್ ಆಗ್ತಾವ್ರಿ. ನೋಡಿ 5 ನಿಮಿಷ ಆಗಿದೆ ರೀ. ಬೆಂಡೆಕಾಯಿ ಹುರಿದಾಗಿ ಒಂದು 50% ಬೇಯ್ದಿರ್ತದೆ ರೀ. ಈಗನೂ ಕುದ್ದು ತೀರನೇ ಸಾಫ್ಟ್ ಆಗಿದೆ ರೀ. ನೋಡಿ ತುಂಬ ಚೆನ್ನಾಗಿ ಕುದ್ದದು. ಈ ಪಲ್ಯ ಕರೆಕ್ಟ್ ರೆಡಿ ಆಗಿದೆ ರೀ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡೋಣ. ನೋಡಿ ನಾನು ತುಂಬ ಗ್ರೇವಿ ಮಾಡಿಲ್ಲ. ನಿಮ್ಗೆ ಗ್ರೇವಿ ಮಾಡಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋರಿ. ನೋಡಿ ಈಗ ಪಲ್ಯ ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ. ಈಗ ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ ರೀ. ಇದನ್ನು ಬೆಂಡೆಕಾಯಿ ಮಸಾಲ ಅಂತಿರೋ, ಬೆಂಡೆಕಾಯಿ ಕರಿ ಅಂತಿರೋ, ಬೆಂಡೆಕಾಯಿ ಈರುಳ್ಳಿ ಪಲ್ಯ ಅಂತಿರೋ ರೆಡಿ ಆಗಿದೆ ರೀ. ಇದು ರೊಟ್ಟಿ, ಚಪಾತಿ, ಪರಾಟ, ಕುಲ್ಚಾ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಅನ್ನ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಂಡೆಕಾಯಿದು ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಲ್ಲಿ ಮೊಸರನ್ನು ಹಾಕಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆ ಬೆಂಡೆಕಾಯಿ ಇಷ್ಟ ಆಗೋಲ್ಲೋ ಅವ್ರಿಗಂತೂ ಇದು ತುಂಬಾ ಫೇವ್ರೇಟ್ ಆಗ್ತೈತೆ ರೀ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ. ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವ್ರಿ. ನಾನಿಲ್ಲಿ 250 ಗ್ರಾಮ್ ಅಂದ್ರೆ 1/4 kg ಆಗಷ್ಟು ಎಳೆ ಬೆಂಡೆಕಾಯಿನೂ ಫ್ರೆಶ್ ಆಗಿರೋದನ್ನು ತೊಳೆದ್ಬಿಟ್ಟು ಬಟ್ಟೆಯಿಂದ ಒರೆಸಿ ಈ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ನೀವು ಇದಕ್ಕಿಂತ ಸೈಜು ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು ಅಥವಾ ದೊಡ್ಡದಾಗಿನೂ ಕಟ್ ಮಾಡ್ಕೋಬೋದು. ಬೆಂಡೆಕಾಯಿ ಎಷ್ಟು ಎಳೆದಿರ್ತದಲ್ರಿ ಅಷ್ಟು ಪಲ್ಯ ಟೇಸ್ಟ್ ಆಗ್ತೈತೆ ರೀ. ಅದರ ತುದಿಯನ್ನು ನೀವು ಬೇಗನೆ ಮುರಿತಂದ್ರೆ ಅದು ಬೆಂಡೆಕಾಯಿ ಎಳೆದೈತೆ ಅಂದಂಗೆ ರೀ. ಈಗ ಈ ಬೆಂಡೆಕಾಯಿಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅರಿಶಿಣ, ಒಂದು 1/4 ಟೀ ಸ್ಪೂನ್ ಆಗಷ್ಟು ಹಾಕ್ರಿ. ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ನಾನಿಲ್ಲಿ ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಬೆಂಡೆಕಾಯಿಯಲ್ಲಿರುವ ಲೋಳೆ ಅಂಶನೂ ಕಡಿಮೆ ಆಗ್ತಾಯಿದ್ರಿ. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು. ಇದನ್ನೀಗ ಮಿಕ್ಸ್ ಮಾಡೋಣ. ಈ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಚೆನ್ನಾಗಿ ಅಂಟ್ಕೋಬೇಕ್ರಿ. ಆ ಥರ ಸ್ವಲ್ಪ ಜಲಿಸಿ ನಾನು ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ಥರ ಕಡಲೆ ಹಿಟ್ಟು ಆಲ್ಮೋಸ್ಟ್ ಬೆಂಡೆಕಾಯಿಗೆ ಅಂಟ್ಕೊಂಡೈತ್ರಿ. ಇದನ್ನು ನಾನು ಮುಚ್ಚಿ 10 ನಿಮಿಷ ತೆಗೆದಿಡ್ತಾ ಇದ್ದೀನಿ. ನಿಂಬೆ ರಸ, ಉಪ್ಪು, ನೀರು ಬಿಟ್ಕೋತೈತ್ರಿ. ನೋಡಿ 10 ನಿಮಿಷ ಆದಮೇಲೆ ನಿಂಬೆ ರಸ, ಉಪ್ಪು, ನೀರು ಬಿಟ್ಕೊಂಡು ಮಸಾಲೆ, ಕಡಲೆ ಹಿಟ್ಟು ಎಲ್ಲನೂ ಬೆಂಡೆಕಾಯಿಗೆ ಚೆನ್ನಾಗಿ ಅಂಟ್ಕೊಂಡದ್ರಿ. ನೋಡಿ ಇದನ್ನು ಈಗ ನಾನು ಹುರ್ಕೋತೀನಿ ರೀ. ಕಡಲೆ ಹಿಟ್ಟನ್ನು ಚೆನ್ನಾಗಿ ಹತ್ತಿದ್ರಿ ಇದಕ್ಕೆ. ಈಗ ಒಂದು ಪ್ಯಾನನ್ನು ಆಲ್ರೆಡಿ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ.
ಈ ಮಸಾಲೆ ಅಂಟಿರುವಂಥ ಬೆಂಡೆಕಾಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ರೆ ಇದನ್ನು ನಾನು ಹೈ ಫ್ಲೇಮಲ್ಲಿ ಇಟ್ಟನೆ ಹುರ್ಕೋತೀನಿ ರೀ. ಬೆಂಡೆಕಾಯಿ ಯಾವಾಗಲೂ ಹುರಿದು ಮಾಡ್ರೆ ಪಲ್ಯ ಟೇಸ್ಟ್ ಚೆನ್ನಾಗಿರ್ತದೆ ರೀ, ಮತ್ತು ಒಳ್ಳೆ ಅಂಶನೂ ಕಡಿಮೆ ಆಗ್ತೈತೆ ರೀ. ನೋಡಿರಿ ಹುರಿದಂಗೆ ಕಲರೂ ಚೇಂಜ್ ಆಯಿತು. ನೋಡಿ ಇಷ್ಟ ಬ್ಲ್ಯಾಕ್ ಸ್ಪಾಟ್ಸ್ ಬಂದ್ರೆ ಸಾಕ್ರಿ. ಈ ರೀತಿ ಹುರಿಯೋದ್ರಿಂದ ನೋಡಿರಿ ಬ್ಲ್ಯಾಕ್ ಸ್ಪಾಟ್ಸ್ ಬಂದಾವ್ರಿ. ಹುರಿದ್ಮೇಲೆ ಮತ್ತಷ್ಟು ಸ್ವಲ್ಪ ಬೇಯ್ದು ಬೆಂಡೆಕಾಯಿ ಸಾಫ್ಟೂ ಆಗಿರ್ತೈತಿ. ಇದ್ರೊಳಗೆ ಕಡಲೆ ಹಿಟ್ಟೂ ಬೇಯ್ದಿರ್ತದೆ ರೀ, ಅದರ ಹಸಿ ವಾಸನೆ ಹೋಗಿರ್ತದೆ. ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ, ಮೊಸರು ಎರಡನ್ನು ಬಳಸಿ ನಿಮಗೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಹುರಿಯೋದ್ರಿಂದ ಬೆಂಡೆಕಾಯಿ ಎಳೆದೂ ಇತ್ತು, ಹುರಿಯೋದ್ರಿಂದ ಅರ್ಧ ಸ್ವಲ್ಪ ಬೇಯ್ದು ತುಂಬಾ ಸಾಫ್ಟೂ ಆಗಿರ್ತದೆ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದೇ ಪ್ಯಾನ್ಗೆ 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆ. ಎಣ್ಣೆ ಕಾಯ್ದ ಮೇಲೆ ಜೀರಿಗೆ ಫ್ರೈ ಆಗಲಿ. ಒಂದು 7ರಿಂದ 8 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಕುಟ್ಟಿನೂ ಹಾಕ್ಬೋದು. ಸ್ವಲ್ಪ ಹಸಿ ಶುಂಠಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಸಣ್ಣದಾಗಿ ಕಟ್ ಮಾಡ್ಬೋದು. 2 ಹಸಿ ಮೆಣಸಿನ್ಕಾಯಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಖಾರ ಜಾಸ್ತಿ ಇದ್ರೆ ಉದ್ದದ್ದಾಗಿ ಕಟ್ ಮಾಡಿ ಹಾಕ್ರಿ. ಇದನ್ನು ಸ್ವಲ್ಪ ಹೊತ್ತು ಬೇಯಿಸೋಣ್ರಿ. ಹಸಿ ವಾಸನೆ ಹೋದ್ರೆ ಸಾಕ್ರಿ, ತುಂಬ ಏನು ಕಲರೂ ಚೇಂಜ್ ಆಗೋದು ಬೇಡ. ಈಗ ಇದು ಕರೆಕ್ಟಾಗಿ ಬೇಯ್ದದ್ರಿ. 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ 1 ನಿಮಿಷ ಆಗಷ್ಟು ಬೇಯಿಸ್ಕೊತೀನಿ ಹೈ ಫ್ಲೇಮಲ್ಲಿಟ್ಟೆ. ಇದು ಹಸಿ ವಾಸನೆ ಹೋಗಿ ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ, ಕಲರ್ ಏನು ಚೇಂಜ್ ಆಗೋದು ಬೇಡ. ನೋಡಿ ಈಗ ಇದು ಕರೆಕ್ಟಾಗಿ ಬೇಯ್ದದ್ರಿ. ಇಲ್ಲಿ 1 ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಇದನ್ನು ಪೇಸ್ಟ್ ಮಾಡಿ ಅಂದರೆ ಪ್ಯೂರಿನೂ ಹಾಕ್ಬೋದು. ಅಲ್ಲಿನೂ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಉಪ್ಪನ್ನು ನೀವು ನೋಡಿಕೊಂಡು ಹಾಕಿರಿ. ಈ ಟೊಮ್ಯಾಟೋಗೆ ಈ ರೀತಿ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗ್ತೈತೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಉಪ್ಪನ್ನು ಈಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ಮುಚ್ಚಿ 1-2 ನಿಮಿಷ ಬೇಯಿಸ್ತೀನಿ. ನೋಡಿ ಆಯಿಲೂ ಸಪ್ರೇಟ್ ಆಗ್ಯದ, ಟೊಮ್ಯಾಟೊನೂ ಉಪ್ಪು ಹಾಕೋದ್ರಿಂದ ತುಂಬಾ ಸಾಫ್ಟ್ ಆಗ್ಯದ ರೀ. ಇವನು ನೋಡಿ ಈಗ ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಕರೆಕ್ಟಾಗಿ ಬೇಯ್ದದ್ರಿ. ಸ್ವಲ್ಪ ಮಸಾಲೆಗಳನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟು ಚಿಲ್ಲಿ ಪೌಡ್ರು. ಹಸಿಮೆಣ್ಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರ ನೀವು ನೋಡಿಕೊಂಡು ಹಾಕೋರಿ. ಆಮೇಲೆ ಬೆಂಡೆಕಾಯಲ್ಲಿನೂ ಚಿಲ್ಲಿ ಪೌಡ್ರ್ ಅದ. ಒಂದು ಚಿಟಿಕೆ ಅರಿಶಿಣ, 1 ಸ್ಪೂನಾಗಷ್ಟು ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲ. ನಾನಿಲ್ಲಿ ಅರ್ಧ ಕಪ್ ಆಗಷ್ಟು ಸಪ್ಪಗಿರೋ ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ಕ್ರೀಮಿ ಟೇಸ್ಟು ಬರ್ತದೆ. ಮತ್ತು ಲೋ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಬೇಗನೆ ತಿರುವಿ ಮಿಕ್ಸ್ ಮಾಡಿರಿ. ಇಲ್ಲಾಂದ್ರೆ ಮೊಸರು ಒಡೆದು ಒಂಥರ ಆಗ್ತದೆ. ಅಥವಾ ನೀವು ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ಗ್ಯಾಸನ್ನು ಆನ್ ಮಾಡ್ಕೋಬೋದು. ನೋಡಿ ಈಗ ಕರೆಕ್ಟಾಗಿ ಮಿಕ್ಸ್ ಆಗ್ಯದ ರೀ. ಮುಚ್ಚಿ ಇನ್ನೊಂದು 2 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ತೀನಿ ರೀ. 2 ನಿಮಿಷ ಆಗ್ಯದ್ರಿ. ಮಸಾಲೆನೂ ಚೆನ್ನಾಗಿ ಬೇಯ್ದೈತಿ ಮತ್ತು ನೋಡಿರಿ ಆಯಿಲೂ ಸಪ್ರೇಟ್ ಆಗ್ಯದ್ರಿ. ನೋಡಿ ಈಗ ಕರೆಕ್ಟಾಗಿ ಬೇಯ್ದದ್ರಿ. ಇಲ್ಲಿ ನಾನು ಗ್ರೇವಿಗಾಗಿ 1 ಸ್ಪೂನ್ ನೀರನ್ನು ಮಾತ್ರ ಹಾಕೋತಿದ್ದೀನಿ. ನಾನಿದು ಡ್ರೈ ಆಗಿರುವಂಥ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಇಲ್ಲ ನಿಮ್ಗೆ ಗ್ರೇವಿ ಜೇನೇ ಬೇಕಂದ್ರೆ ನೀವು ಜಾಸ್ತಿ ನೀರನ್ನು ಹಾಕೋಬೋದು. ಈಗ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ. ಈಗ ಬೆಂಡೆಕಾಯಿ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ ಇದನ್ನು ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ತೀನಿ ರೀ. ನೋಡಿ ಚೆನ್ನಾಗಿ ಬೇಯ್ದದ್ರಿ. ಇದು ಡ್ರೈ ಪಲ್ಯ ಆಗ್ಯದ್ರಿ. ಮಸಾಲೆ ಎಲ್ಲ ಬೇಯ್ದು ಲಾಸ್ಟಿಗೆ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಈಗ ಮಿಕ್ಸ್ ಮಾಡೋಣ. ನೋಡಿರಿ ಇದು ಬಿಸಿ ಬಿಸಿಯಾಗಿರುವಂಥ ಬೆಂಡೆಕಾಯಿ ಮಸಾಲೆನೋ ಬೆಂಡೆಕಾಯಿ ಕರಿ ಅಂತಿರೋ ಬೆಂಡೆಕಾಯಿ ಫ್ರೈ ಅಂತಿರೋ ರೆಡಿ ಆಗ್ಯದ್ರಿ. ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ನೀವು ತುಂಬಾ ಟೇಸ್ಟಿ ಆಗ್ತದ್ರಿ. ಇದು ಕಡಲೆ ಹಿಟ್ಟೂ ಹಾಕಿನ್ರಿ ಇಲ್ಲಿ ಮತ್ತು ಮೊಸರು ಹಾಕಿರೋದ್ರಿಂದ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರ್ತದ್ರಿ. ಇದು ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ. ಪಲ್ಯ ರೆಡಿ ಆಗ್ಯದ್ರಿ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ
ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬೆಂಡೆಕಾಯನ್ನು ನೀವು ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಬೇರೆ ಬೇರೆ ಥರ ಟ್ರೈ ಮಾಡಿರ್ತೀರ. ಬಟ್ ನಾನಿವತ್ತು ತುಂಬಾ ಡಿಫ್ರೆಂಟಾಗಿ ಹೊಸ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು ಪಾವು kg ಅಂದರೆ 250 ಗ್ರಾಮ್ನಷ್ಟು ಫ್ರೆಶ್ ಆಗಿರೋ ಬೆಂಡೆಕಾಯನ್ನು ತೊಳೆದು ತಗೊಂಡಿದ್ದೀನಿ. ಈ ರೀತಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಯಾವುದೇ ಹುಳ ಇರುವ ಬೆಂಡೆಕಾಯಿ ಇಲ್ಲ. ಮೊದಲನೇ ನಾನು ಇದನ್ನು ನೋಡಿ ತಗೊಂಡಿದ್ದೀನಿ. ಇದನ್ನು ಸೈಜ್ ಬೇರೆ ಬೇರೆ ಆದ್ರೂ ಮಾಡ್ಕೋಬೋದು, ಅಥವಾ ನಡುವೆ ಈ ಥರನೂ ಕಟ್ಟು ಮಾಡ್ಕೋಬೋದು. ನೋಡಿ, ಈ ರೀತಿ ನಾನು ಒಮ್ಮೆಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ನಾನು ಇವನ್ನ ಈ ಬೌಲ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಈಗ ಕಡಲೆ ಹಿಟ್ಟನ್ನು ಆ ಬೆಂಡೆಕಾಯಿಗೆ ಕೋಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಥರ ಕಡಲೆ ಹಿಟ್ಟು ಕೋಟ್ ಆದ್ರೆ ಬೆಂಡೆಕಾಯಿ ಲೋಳೆ ಬಿಡೋದಿಲ್ಲ ರೀ. ಈಗ ಇನ್ನೊಂದು ಬೌಲ್ಗೆ 1 ಕಪ್ ಆಗಷ್ಟು ಮೊಸರನ್ನು ತೊಗೋತಾ ಇದ್ದೀನಿ ರೀ. ಮೊಸರು ಹುಳಿ ಇರಬಾರ್ದು ರೀ, ಸಪ್ಪಗಿರ್ಬೇಕು ರೀ. ಅದನ್ನು ಚೆನ್ನಾಗಿ ಬೀಟ್ ಮಾಡೋಣ ರೀ. ಅಂದರೆ ಒಂದೇ ಥರ ಸ್ಮೂತ್ ಸ್ಟ್ರಕ್ಚರ್ ಬರ್ಬೇಕು ರೀ ಅದರದ್ದು. ಈಗ ಸ್ವಲ್ಪ ಅದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಬೀಟ್ ಮಾಡ್ತಾಯಿದ್ದೀನಿ. ನೋಡಿರಿ, ಈ ಥರ ನಾನು ತುಂಬ ಗಟ್ಟಿನೂ ಇಲ್ಲ ಮತ್ತು ತುಂಬಾ ತೆಳು ಇಲ್ಲ, ಈ ಥರ ಸ್ಟ್ರಕ್ಚರನ್ನು ಮಾಡ್ಕೊಂಡಿದ್ದೀನಿ ರೀ. ಈಗ ಇನ್ನೊಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಶೇಂಗಾ ಅಂದ್ರೆ ಕಡಲೆಕಾಯಿ ಬೀಜ, 2 ಸ್ಪೂನ್ ಆಗಷ್ಟು ಒಣ ಕೊಬ್ಬರಿ, ಹಸಿ ಕೊಬ್ಬರಿನೂ ನೀವು ತೊಗೋಬೋದು. ಇದನ್ನು 1 ನಿಮಿಷ ಆಗಷ್ಟು ಡ್ರೈ ರೋಸ್ಟ್ ಮಾಡೋಣ ರೀ. ಇದ್ರದ್ದು ಕಲರು ಚೇಂಜ್ ಆಗಬಾರ್ದು ರೀ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಸ್ವಲ್ಪನೇ ರೋಸ್ಟ್ ಆದರೆ ಸಾಕ್ರಿ. ಈಗ ಇದು ಕರೆಕ್ಟಾಗಿ ರೋಸ್ಟ್ ಆಗ್ಯದ ರೀ. ನೋಡಿರಿ, ನಾನು ಇದನ್ನು ಈಗ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಆರಲಿ ರೀ. ಅದೇ ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗಷ್ಟು ಕಾಳುಮೆಣಸು, ಅರ್ಧ ಸ್ಪೂನ್ ಆಗಷ್ಟು ಸೋಂಪು, ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಅದನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೋತೀನಿ. ನೋಡಿರಿ, ಈಗ ಇದು ಕರೆಕ್ಟಾಗಿ ರೋಸ್ಟ್ ಆಗ್ಯದ ರೀ. ಇದನ್ನು ನಾನು ಅದೇ ಪ್ಲೇಟಿಗೆ ಹಾಕೋತಾ ಇದ್ದೀನಿ ರೀ. ಇದನ್ನು ಸ್ವಲ್ಪ ಹೊತ್ತು ಆರ್ಲಕ್ಕೆ ಬಿಡ್ತಾ ಇದ್ದೀನಿ ರೀ. ಈಗ ಒಂದು ಮಿಕ್ಸರ್ ಜಾರಿಗೆ ಹುರಿದಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತಾ ಇದ್ದೀನಿ ರೀ. ಇದಕ್ಕೆ ಸ್ವಲ್ಪ ಹಸಿ ಶುಂಠಿ, 7ರಿಂದ 8 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಗ್ರೈಂಡ್ ಮಾಡ್ತೀನಿ ರೀ. ನೀರು ನೀವು ಇನ್ನೊಂದು ಸ್ವಲ್ಪ ಬೇಕಂದ್ರೂ ಹಾಕೋಬೋದು. ನೋಡಿರಿ, ಇದು ಫೈನ್ ಪೇಸ್ಟಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿನಿ ರೀ. ನೀರು ನಿಮಗೆ ಕಡಿಮೆ ಅನ್ಸಿತ್ತಂದ್ರೂ ನೀವು ಇನ್ನೊಂದು ಸ್ವಲ್ಪ ಹಾಕಿ ಮಾಡ್ಕೋಬೋದು. ನಾನೀಗ ಅದೇ ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಆಯಿಲು ಹಾಕಿ ಕಡಲೆ ಹಿಟ್ಟು ಕೋಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯನ್ನು ಹಾಕಿ ಫ್ರೈ ಮಾಡ್ತೀನಿ. ಕಡಲೆ ಹಿಟ್ಟು ಹಾಕಿ ಬೆಂಡೆಕಾಯಿ ಇದು ತುಂಬಾ ಡಿಫ್ರೆಂಟ್ ಆಗಿರ್ತದೆ ರೀ. ಟೇಸ್ಟೂ ತುಂಬ ಚೆನ್ನಾಗಿ ಕೊಡ್ತದೆ. ಗ್ಯಾಸ ಹೈ ಫ್ಲೇಮ್ದಾಗಿರಲಿ ರೀ. ಸ್ವಲ್ಪ ಈ ರೀತಿ ಬ್ಲ್ಯಾಕ್ ಸ್ಪಾಟ್ಸ್ ಬಂದರೆ ಸಾಕ್ರಿ. ನೋಡ್ರಿ, ಈಗ ಇದು ಕರೆಕ್ಟಾಗಿ ಫ್ರೈ ಆಗ್ಯದ. ಇದನ್ನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನೋಡ್ರಿ, ಈಗ ಅದ ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಆಯಿಲು, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ನಾನಿಲ್ಲಿ 1 ಮೀಡಿಯಮ್ ಸೈಜ್ ಆನಿಯನನ್ನು ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನೀವು ಪೇಸ್ಟನ್ನು ಹಾಕ್ಬೋದು. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡೋಣ ರೀ. ಹಸಿ ವಾಸನೆ ಹೋಗಿ ಇದು ಗೋಲ್ಡನ್ ಕಲರ್ ಆಗಬೇಕು ರೀ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿಟ್ಟನೆ ಫ್ರೈ ಮಾಡೋಣ ರೀ. ನೋಡ್ರಿ, ಈ ಥರ ಕಲರು ಈಗ ಚೇಂಜ್ ಆಗಿದ್ರೆ ವಾಸನೆ ಹೋಗಿರ್ತದೆ ರೀ.
ಇದಕ್ಕೆ ನಾವು ಮಾಡ್ಕೊಂಡಿರುವಂಥ ಪೇಸ್ಟನ್ನು ಈಗ ಆ್ಯಡ್ ಮಾಡೋಣ. ಸ್ವಲ್ಪ ನಾನೀಗ ಇದಕ್ಕೆ ನೀರನ್ನು ಅದೇ ಮಿಕ್ಸರ್ ಪಾತ್ರೆಗೆ ಹಾಕಿ ನೀರು ಆ್ಯಡ್ ಮಾಡ್ತೀನಿ ರೀ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ ಮಾಡೋಣ. ಈ ಥರ ಮಸಾಲೆಯನ್ನು ನಾವು ಮಾಡೋದ್ರಿಂದ ಇದರ ಸ್ಮೆಲ್ಲು ಫ್ಲೇವರು ತುಂಬಾ ಟೇಸ್ಟಾಗಿರ್ತದೆ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡ್ರಿ ಈಗ ಕರೆಕ್ಟಾಗಿ ಮಿಕ್ಸ್ ಆಗ್ಯದ ರೀ. ಇದನ್ನು ಮುಚ್ಚಿ 1 ನಿಮಿಷ ಆಗಷ್ಟ ಕುಕ್ ಮಾಡ್ತೀನಿ ರೀ. ನೋಡ್ರಿ ಈಗ ಇದು ಕುಕ್ ಆದಮೇಲೆ ಆಯಿಲ್ ಸಪ್ರೇಟ್ ಆಗ್ಯದ. ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯನ್ನು ಆ್ಯಡ್ ಮಾಡೋಣ ರೀ. ನೋಡ್ರಿ ಕಡಲೆ ಹಿಟ್ಟು ಹುರಿದ್ರಿಂದ ಬೆಂಡೆಕಾಯಿ ಲೋಳೆ ಆಗಿಲ್ಲ ರೀ. ಇದಕ್ಕೆ ನಾನು ಬೀಟ್ ಮಾಡ್ಕೊಂಡಿರುವಂಥ ಈ ಮೊಸರನ್ನು ಈಗ ಹಾಕ್ತಾಯಿದ್ದೀನಿ ರೀ. ಬೆಂಡೆಕಾಯಿ ಎಳೆ ಇದ್ದಷ್ಟು ಪಲ್ಯ ತುಂಬಾ ಟೇಸ್ಟಿ ಆಗ್ತದೆ ರೀ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೀನಿ ರೀ. ಇದನ್ನು ನಾನು ಮುಚ್ಚಿ 1-2 ನಿಮಿಷ ಆಗಷ್ಟು ಕುಕ್ ಮಾಡ್ತೀನಿ ರೀ. ನೋಡಿರಿ ಈಗಿದ ಪರ್ಫೆಕ್ಟಾಗಿ ಕುಕ್ ಆಗಿದೆ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡಿರಿ ಇದಕ್ಕೆ ಇನ್ನೂ ಸ್ವಲ್ಪ ಫ್ಲೇವರ್ಗಾಗಿ ನಾನು ಕಸೂರಿ ಮೆಂತಿಯನ್ನು ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಇದರಲ್ಲಿ ನಾವು ಯಾವುದೇ ಎಕ್ಸ್ಟ್ರಾ ಖಾರ, ರೆಡ್ ಚಿಲ್ಲಿ ಪೌಡ್ರ್ ಆಯಿತು ಅಥವಾ ಗ್ರೀನ್ ಚಿಲ್ಲಿ ಏನನ್ನೂ ಹಾಕಿಲ್ಲ ರೀ. ಇದು ಮೆಣಸು ಎಷ್ಟು ಖಾರ ಬಿಟ್ಟಿರ್ತದಲ್ರಿ ಅಷ್ಟನ್ನೇ ಮಾತ್ರ. ಇದು ರೊಟ್ಟಿ, ಚಪಾತಿ, ಅನ್ನ ಎಲ್ಲಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಈ ರೆಸಿಪಿ ನೀವು ಖಂಡಿತ ಟ್ರೈ ಮಾಡಿರಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬೆಂಡೆಕಾಯಿದಿಂದ ಪಲ್ಯ, ಚಟ್ನಿ, ಗೊಜ್ಜು, ಸಾಂಬಾರು, ಹುಳಿ ಏನೇ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ಇವತ್ತು ನಾನೊಂದು ಹೊಸ ಥರದ ಬೆಂಡೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಇದನ್ನು ನೀವು ಮಾಡ್ಕೋಬೋದು. ನನ್ನ ರೀತಿಯಲ್ಲೂ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನಾನು 1/2 kg ಆಗಷ್ಟು ಅಂದರೆ 250 ಗ್ರಾಮ್ ಆಗಷ್ಟು ಬೆಂಡೆಕಾಯಿಯನ್ನು ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸಿ ಒಂದರಲ್ಲಿ 2 ಭಾಗ ಅಷ್ಟೇ ಉದ್ದುದಾಗಿ ಕಟ್ ಮಾಡಿ ಮತ್ತು ಸೆಂಟ್ರಲ್ಲಿನೂ ಕಟ್ ಮಾಡ್ಕೊಂಡಿದ್ದೀನಿ ರೀ. ಮತ್ತು ಯಾವುದೇ ರೀತಿ ಹುಳ ಇರಲಾರ ಬೆಂಡೆಕಾಯಿಗಳನ್ನೇ ತೊಗೊಂಡಿದ್ದೀನಿ. ಆದಷ್ಟು ಎಳೆ ಬೆಂಡೆಕಾಯಿನ ತೊಗೊರಿ, ಪಲ್ಯ ಟೇಸ್ಟು ತುಂಬಾ ಚೆನ್ನಾಗಾಗ್ತದೆ ರೀ. ಈಗ ಇದಕ್ಕೆ ನಾನು ಮಸಾಲೆಗಾಗಿ 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ ರೀ. ಮತ್ತು ಇದು ಹುರಿದಿರುವ ಜೀರಿಗೆ ಪುಡಿ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಆಮ್ಚೂರ್ ಪೌಡ್ರನ್ನು ಹಾಕ್ತಾಯಿದ್ದೀನಿ ರೀ. ಇದು ಇಲ್ಲಾಂದ್ರೆ ನೀವು 1 ಸ್ಪೂನ್ ಆಗಷ್ಟು ನಿಂಬೆ ರಸನ್ನಾದ್ರೂ ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಆ ಎಲ್ಲ ಮಸಾಲೆ ಬೆಂಡೆಕಾಯಿ ಮೇಲೆ ಕೋಟ್ ಆಗ್ಬೇಕು ರೀ. ನೋಡಿ ಮಸಾಲೆ ಎಲ್ಲ ಏನಾಗಲಿ ಬೆಂಡೆಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ ಮಸಾಲೆ ಎಲ್ಲ ಏನಾಗ್ಯದ ಬೆಂಡೆಕಾಯಿ ಮೇಲೆ ತೆಳುವಾಗಿ ಕೋಟ್ ಆಗ್ಯದ ರೀ. ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ ರೀ. ಇದನ್ನು ಒಂದು 5 ನಿಮಿಷ ತೆಗೆದಿಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಒಂದು ಪ್ಯಾನ್ಗೆ ನಾನು 3 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಈಗ ಇದನ್ನು ಹುರ್ಕೋತೀನಿ ರೀ. ಈ ಕಡಲೆ ಹಿಟ್ಟನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರಿಬೇಕು ರೀ, ಇಲ್ಲಾಂದರೆ ಇದು ಸೀದ್ ಹೋಗ್ತೈತಿ. ಮತ್ತು ಇದರ ಹಸಿ ವಾಸನೆ ಹೋಗಿ ಅದು ಘಮಘಮನೆ ವಾಸನೆ ಬರಬೇಕು ರೀ. ಒಂದು ಸ್ವಲ್ಪನೇ ಕಲರ್ ಚೇಂಜ್ ಬೇಕು. ನಾನೊಂದು 2-3 ನಿಮಿಷ ಆಗಷ್ಟು ಲೋ ಫ್ಲೇಮ್ದಲ್ಲೇ ಹುರ್ಕೊಂಡಿದ್ದೀನಿ ರೀ. ನೋಡಿ ಕಡಲೆ ಹಿಟ್ಟ ಕರೆಕ್ಟಾಗಿ ಹುರಿದದ್ರಿ. ನೋಡಿ ಈಗ ಇದು ಕರೆಕ್ಟಾಗಿ ಹುರಿದದ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿ ಆದಷ್ಟು ಲೋ ಫ್ಲೇಮ್ದಲ್ಲಿಟ್ಟನೆ ಕಡಲೆ ಹಿಟ್ಟನ್ನು ಹುರಿರಿ. ನಾನು ಇದನ್ನೊಂದು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಸೀದ್ ಹೋಗ್ತೈತಿ. ಇದನ್ನು ಸೈಡಿಗೆ ಇಡ್ತೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಅದೇ ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯಿಲಿ ರೀ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ,
ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ಅದು ಫ್ರೈ ಆದ್ಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ರೀ. ಹಿಂಗೆ ಟೇಸ್ಟ್ ಫ್ಲೇವರ್ನು ಚೆನ್ನಾಗಿ ಕೊಡ್ತದೆ ರೀ, ಮತ್ತು ಡೈಜೆಷನ್ಗೂ ತುಂಬಾ ಒಳ್ಳೆಯದು ರೀ. ನೋಡಿರಿ ಹಿಂಗನ್ನು ಫ್ರೈ ಮಾಡ್ತೀನಿ ರೀ. ಹಿಂಗನು ಬೇಗನೆ ಸೀದು ಹೋಗ್ತದೆ ರೀ. ಲೋ ಫ್ಲೇಮ್ದಲ್ಲಿಟ್ಟೇ ಫ್ರೈ ಮಾಡಿರಿ. ಈಗ ನಾನು ಆ ಮಸಾಲೆ ಹಚ್ಚಿರುವಂಥ ಬೆಂಡೆಕಾಯಿಗಳನ್ನ ಹಾಕ್ತೀನಿ ರೀ. ನೋಡಿ ಮಸಾಲೆ ಎಣ್ಣೆ ಜೊತೆ ನೀಟಾಗಿ ಮಿಕ್ಸ್ ಆಗಿ ಕೋಟು ಆಗಿರ್ತದೆ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಮೆತ್ತಗೂ ಆಗಿ ನೀರನ್ನು ಬಿಟ್ಟಂಗೆ ಆಗಿರ್ತದೆ ರೀ ಅದು. ನೋಡಿ ಎಲ್ಲ ಎಷ್ಟು ಮಸಾಲೆ ಎಲ್ಲ ಬೆಂಡೆಕಾಯಿ ಅಂಟ್ಕೊಂಡದ್ರಿ. ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ನಾನು 3 ರಿಂದ 4 ನಿಮಿಷ ಆಗಷ್ಟು ಹುರ್ಕೋತೀನಿ ರೀ. ಬೆಂಡೆಕಾಯಿ ಎಷ್ಟು ಚೆನ್ನಾಗಿ ಹುರಿತದಲ್ಲ ಪಲ್ಯ ಟೇಸ್ಟು ಅಷ್ಟೇ ಚೆನ್ನಾಗಿ ಆಗ್ತದೆ ರೀ. ನೀವು ಹೈ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟರೆ ಮಸಾಲೆ ಬೇಗನೆ ಸೀದು ಹೋಗ್ತದೆ ರೀ. ಅದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ನಾನು ಒಂದು 4 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ. ಮುಂದೆ ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತದಲ್ಲ ಪಲ್ಯ ಟೇಸ್ಟ್ನು ಅಷ್ಟೇ ಚೆನ್ನಾಗಿ ಬರ್ತದೆ ರೀ ಅದು. ನೋಡಿ ಮತ್ತು ಹುರಿದಂಗೆ ಅದ್ರ ಲೋಳೆ ಅಂಶನೂ ಕಡಿಮೆ ಆಗ್ತದೆ ರೀ ಬೆಂಡೆಕಾಯಿ. ಈಗ ಹುರಿದ ಮೇಲೆ ನಾನು ಹುರಿದಿಟ್ಕೊಂಡಿರುವಂಥ ಕಡಲೆ ಹಿಟ್ಟನ್ನು ಒಂದು 2 ಸ್ಪೂನ್ ಹಾಕ್ತೀನಿ ರೀ. 1 ಸ್ಪೂನ್ ಆಗಷ್ಟು ತೆಗೆದಿರ್ತೀನಿ. ಇಷ್ಟೇ ಸಾಕಾಗ್ತದೆ ರೀ ಈ ಬೆಂಡೆಕಾಯಿ. ಆ ಕಡಲೆ ಹಿಟ್ಟನ್ನು ಆ ಮಸಾಲೆಯಿಂದ ಹುರಿದಿರುವ ಬೆಂಡೆಕಾಯಿ ಜೊತೆ ಮಿಕ್ಸ್ ಮಾಡೋಣ ರೀ. ನೋಡಿರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನೋಡಿ ಇದನ್ನು ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ತೀನಿ ರೀ. ಮಸಾಲೆ ಆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಎರಡು ಬೇಯಲಿ ರೀ. ನೋಡಿ 2 ನಿಮಿಷ ಆದಮೇಲೆ ನೋಡಿರಿ ಇನ್ನಷ್ಟು ಸಾಫ್ಟೂ ಆಗಿರ್ತದೆ, ಕರೆಕ್ಟಾಗಿ ಬೇಯ್ದು ರೆಡಿ ಆಗಿದೆ ರೀ ಇದು. ನೋಡಿ ಇದಕ್ಕೆ ನಾನು ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿ ಬಿಸಿ ಬಿಸಿಯಾಗಿ ಕಡಲೆ ಹಿಟ್ಟು ಹಚ್ಚಿರುವಂಥ ಬೆಂಡೆಕಾಯಿ ಮಸಾಲೆ ಪಲ್ಯ ರೆಡಿ ಆಗ್ಯದ್ರಿ. ಇದು ರೊಟ್ಟಿ, ಚಪಾತಿ, ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಪರಾಟ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಆದರೆ ಇದು ಡ್ರೈ ಪಲ್ಯ ರೀ. ನೋಡಿ ಇದನ್ನು ಅನ್ನದ ಜೊತೆ ಸೈಡಾಗಿನೂ ಹಾಗೇನೂ ತಿನ್ಬೋದು ರೀ. ಕಡಲೆ ಹಿಟ್ಟು ಹಚ್ಚಿ ಮಾಡಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.